ಹಂಚ್ತೀರಾ ಖುಷಿ? ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇವತ್ತು. ಉಪ್ಪಿಟ್ಟು ಇವತ್ತು ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು. ಉಪ್ಪಿಟ್ಟು ಮಾಡುವ ಅಂತ. ಉದ್ದಿನ ಬೇಳೆ, ಉಪ್ಪಿಟ್ಟಿಗೆ ಉದ್ದಿನ ಬೇಳೆ ಅಂತ ಒಳ್ಳೆಯದಾಗ್ತದೆ. ಫ್ಯಾನ್ ಪಾಡಿ ಫ್ಯಾನ್. ಒಣಗಿದ ಮೀನೆಲ್ಲ ಸ್ಟಾಕ್ ತಂದು ಇಟ್ಟಿದ್ದೇವೆ. ಇನ್ನು ಮಳೆಗಾಲ ಬರ್ತಲ್ವ, ಇದರಲ್ಲಿ ನಂಗು ನನ್ನ ಫೇವ್ರೇಟ್. ಇದು ನಂಗು ಒಣಗಿದ ನಂಗೆ ತುಂಬ ಇಷ್ಟ. ನನಗೆ ಅವರು ತರೋದಿಲ್ಲ, ಇಲ್ಲದಿದ್ರೆ ನನಗೆ ಸ್ವಲ್ಪ ಹೇಳಿ ತರಿಸಿ ನನಗೆ ಬೇಕು ಅಂತ. ಆಮೇಲೆ ಇದು ಇಷ್ಟ ಇಲ್ಲ, ಒಣಗಿದ ಏನು ಸಿಗಡಿ. ಈಗ ಮಳೆಗಾಲ ಬರೋದಲ್ಲ, ಮೀನೆಲ್ಲ ಸಿಗುತ್ತದಲ್ಲ. ಇದು ರವೆ ಉಪ್ಪಿಟ್ಟು ಸಮಿತಿಗೆ ಮತ್ತು ಸಮಿತಿನ ಅಪ್ಪನಿಗೆ ಮಾಡೋದು. ನನಗೆ ನಾವು ರವೆ ಪುಟ್ಟು ಮಾಡುವಂಥದ್ದು. ನನಗೆ ಮತ್ತು ಖುಷಿಗೆ ಪುಟ್ಟು ಇಷ್ಟ ಮಾಡಲಿಕ್ಕೆ. ನೋಡಿ ಇಲ್ಲಿ ನಾನು ಪಚ್ಚೆ ಹೆಸರು ಉಂಟಲ್ಲ, ಮೊಳಕೆ ಬರೆಸಿಟ್ಟಿದ್ದೇನೆ. ಇದರ ಪದಾರ್ಥ ಆಗಬೇಕು ಇವಾಗ. ಬರ್ತದಲ್ಲ, ಇದು ಉಂಟಲ್ವ, ಅದು ಉಂಟಲ್ಲ, ಅದು ಇದು ಇದೆಂತ ಉಂಟಲ್ಲ, ಇದೆಲ್ಲರಿಗೆ ನೋಡುವ ಗೊತ್ತಾಗ್ತದೆ ಅಂತ. ಸಮಿತಿಲಿ ಮಸಾಲ ಗ್ರೈಂಡ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದೇನೆ. ಪಚ್ಚೆ ಹೆಸರು ಬೇಯಲಿಕ್ಕೆ ಇಟ್ಟಿದ್ದೇನೆ ಪದಾರ್ಥಕ್ಕೆ. ಅದರ ಮೇಲೆ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಅದರ ಮೇಲುಗಡೆ ಪುಟ್ಟು ಕೂಡ ಇಡಬೇಕು. ಇವಾಗ ಪುಟ್ಟು ಬೇಯ್ತಾ ಉಂಟು. ಕಟ್ಟಾಪಿ ಹೌದೇ ಮತ್ತು ಡೈನಿಂಗ್ ಟೇಬಲ್ ರೂಮ್. ಹಾಂ, ಚಹಾ ಕೊಡ್ಲಿಕ್ಕೆ ಕರಿತಾ ಇದ್ದಾರೆ. ಕಡೆ ಗೌರಿ ಪೂತ ಆದ್ಮೇಲೆ ಇವರೆಲ್ಲ ಗೌರಿ ಹೂವಿನ ಬಿತ್ತುಂಟಾರ ಎಲ್ಲ ಕಡೆ ಬಿಸಾಡಿದ್ದಾರೆ. ಎಲ್ಲ ಕಡೆ ಹೂ ಆಗಿದೆ. ನನಗೆ ಉಂಟಲ್ವಾ ಹಲಸಿನ ಹಣ್ಣು ತಿನ್ನಬೇಕು ಅಂತ 2-3 ದಿವಸದಿಂದ ತುಂಬ ಆಸೆ ಆಗ್ತದೆ. ಅಮ್ಮ ಯಾವಾಗಲೂ ಹೇಳೋದು ಹಲಸಿನ ಹಣ್ಣು ಹಣ್ಣಾಗಿದೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಈ ಸಲ ತುಂಬ ಆಗಿತ್ತು ಹಲಸಿನಕಾಯಿ. ಹಾಗೆ ಇವಾಗ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಆಗ್ತದೆ, ಅವಾಗ ಹೋಗೋದು ಇವಾಗ ಹೋಗ್ಬೋದಿತ್ತು ಅಂತ. ಹಾಗೆ ನಾನು ನಿನ್ನೆ ಅಂದ್ಕೊಂಡೆ ಹೋಗಿ ಹಲಸಿನ ಹಣ್ಣು ತರೋದಾ ಅಂತ. ಮತ್ತೆ ಆಯಿತು, ಒಂದು ಹಲಸಿನ ಹಣ್ಣು ತರಲಿಕ್ಕೆ ಅಷ್ಟು ದೂರ ಹೋಗಿ ಬರಬೇಕಾ ಅಂತ. ಇನ್ನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಆಯ್ತಲ್ವ. ಹಾಗೆ ನೋಡಬೇಕು. ಒಂದು ಕಡೆಯಲ್ಲಿ ಕೇಳಿಟ್ಟಿದ್ದಾರೆ, ಅಲ್ಲಿಂದ ತರಬೇಕು ಇವತ್ತು. ಆದರೆ ತರಬೇಕು ಅಂತಿದ್ದೇವೆ. ನನಗೆ ಎಲ್ಲ ಕಡೆದು ಹಲಸಿನ ಹಣ್ಣು ಒಳ್ಳೇದಾಗೋದಿಲ್ಲ. ತುಂಬ ಸ್ವೀಟಾಗಿ ಒಳ್ಳೇದಿದ್ದರೆ ಮಾತ್ರ ತಿನ್ನಲಿಕ್ಕೆ ಒಳ್ಳೇದಾಗೋದು. ಕೆಲವು ಕಡೆ ಉಂಟು, ಕೇಳಿದರೆ ಕೊಡ್ತಾರೆ. ಮತ್ತು ಅದು ನನಗೆ ಇಷ್ಟ ಆಗಲಿಲ್ಲ. ಅದು ಹೋದ ವರ್ಷ ನಾನು ತಿಂದಿದ್ದೇನೆ. ಅದು ಸ್ವಲ್ಪ ಸ್ವೀಟ್ ಕಮ್ಮಿ, ಸ್ವೀಟ್ ಜಾಸ್ತಿ ಇದ್ರೆ ಒಳ್ಳೇದಾಗ್ತದೆ. ಮತ್ತು ಹಲಸಿನ ಹಣ್ಣಲ್ಲಿ ಕೂಡ ತುಂಬ ರೆಸಿಪಿ ಮಾಡಲಿಕ್ಕೆ ಆಗ್ತದಲ್ವ ಗಾರಿಗೆ. ಇವಾಗ ಒಂದು ಹೊಸ ರೆಸಿಪಿ ಕಲ್ತಿದ್ದೇನೆ, ಅದನ್ನು ಟ್ರೈ ಮಾಡಬೇಕು ಅಂತ ಇದ್ದೇನೆ. ಅರ್ಧ ಅವರಿಗೆ ತಿನ್ನಲಿಕ್ಕೆ ಕೊಡಬೇಕಂತೆ, ರೆಸಿಪಿ ಆಮೇಲೆ ಮಾಡಬೇಕಂತೆ. ಅವರಿಗೆ ತಿಂಡಿಯಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಹಲಸಿನ ಹಣ್ಣಿದು, ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ನೋಡಬೇಕು. ಆದರೆ ಅಲ್ಲಿ ಉಂಟು ಅಂತ ಹೇಳಿದ್ದಾರೆ ಒಂದು ಕಡೆಯಲ್ಲಿ, ಇಲ್ಲಿಂದ ತರಬೇಕು. ಒಂದು ಕಡೆ ಕೂತ್ಕೊಳ್ಳಿಕ್ಕಿಲ್ಲ. ಅವಾಗ ಸ್ಟಾರ್ಟ್ ಆಯ್ತು ಅವಳ ನೈಲ್ ಪಾಲಿಶ್ ಹಾಕೋದು. ಎಲ್ಲಿ ಕೂತ್ಕೊಳ್ತೇನೆ ಅಲ್ಲಿ ಅವಾಗ ಅವಳಿಗೆ ಶುರುವಾಗ್ತದೆ. ಕಾಲಿಗ ಕೈಗ ನೈಲ್ ಪಾಲಿಶ್ ಹಾಕೊಂಡು ಒಂದು ಹುಚ್ಚ ಅವಳಿಗೆ ಅಂತಾರೆ. ಅವ ಹಿಂಗೆ ಇಷ್ಟೇ ಖುಷಿ ರೆಡ್ ಕಲರ್ ಶಿ ಆ್ಯಂಟಿ ಕಲರ್ ಹಿಂಗೆ ಪಿಂಕ್ ಕಲರ್ ಇಷ್ಟ ಅವನು. ಹೌದಾ? ನಿಮ್ಮ ಮನೆಯಲ್ಲಿ ಸೊಂಟ ಹೀಗೆ ಇರೋದು? ನೈಲ್ ಪಾಲಿಶ್ ಹಾಕೋ ಮಕ್ಕಳಿದ್ದಾರ ಅಮ್ಮನಿಗೆ? ಅವಳಿಗೊಂದು ತುಂಬ ಖುಷಿ ನೈಲ್ ಪಾಲಿಶ್ ಹಾಕೋದು. ನೈಲ್ ಪಾಲಿಶ್ ಖಾಲಿ ಹೋಗೋವರೆಗೆ ಆಗ್ತಾಳೆ ಅವಳು. ಹೌದಾ? ನಾವು ಹಲಸಿನಕಾಯಿ ತರಲಿಕ್ಕೆ ಅವ್ರು ಹೋಗೋ ಒಟ್ಟಿಗೆ ನಾವು ಕೂಡ ಹೊರಟದ್ದು. ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದಲ್ವ. ನಾವು ತಿಂಡಿ ಕೂಡ ತಿಂದದ್ದು ಹೊರಟದಲ್ವ ಖುಷಿ. ನಾನು ಮತ್ತೆ ಖುಷಿ ತಿನ್ನಲಿಲ್ಲ. ಸಮಿತಿ ತಿಂದು ಜನ
ಅವರು ಹೋಗೋದು ಒಟ್ಟಿಗೆ ಹೊರಟದ್ದು, ಹೇಗೂ ಕಾರಲ್ಲಿ ಹೋಗೋದಲ್ಲ, ಹಾಗೆ ಕೂತ್ಕೊಂಡದ್ದು ನಾವು ಕೂಡ. ನಮಗೆ ಕೂಡ ಒಂದು ಹೊರಗಡೆ ಬಂದಾಗೆ ಆಗ್ತದೆ ಅಲ್ವಾ ಅಂತ. ನಮ್ಮ ಮನೆಯಲ್ಲಿ ಸಹ ಹಲಸಿನ ಏನು ಗಿಡ ನೆಟ್ಟಿದ್ದೇವೆ, ದೊಡ್ಡದಾಗಿದೆ. ಅದು ಆಗ್ಲಿಕ್ಕಾಗಲಿಲ್ಲ, ಇನ್ನೊಂದು 2 ವರ್ಷ ಹೋಗ್ಬೋದೇನೋ. ಒಂದು 4-5 ಗಿಡ ನೆಟ್ಟಿದ್ದೇವೆ ನಾವು ಕೂಡ. ಆವಾಗ ನಮಗೆ ಕೂಡ ಬೇಡ ಅಂತ ಆಗ್ಬೋದು, ಮನೆಯಲ್ಲಿ ಆಗುವಾಗ ಬೇಡ ಅಂತ ಆಗ್ತದೆ. ಮನೆಯಲ್ಲಿ ಇಲ್ಲದ ವಸ್ತುವಿನ ಆಸೆ ಎಲ್ಲ ಯಾವುದು ಕೂಡ ಆಗಿಲ್ಲ ನಮಗೆ. ಯಾವುದಿಲ್ಲ ನೋಡಿ ಅದರಲ್ಲಿ ಆಸೆ, ಯಾವುದುಂಟು ಅದರಲ್ಲಿ ಆಸೆ ಇರೋದಿಲ್ಲ, ಆವಾಗ ಬೇಡ ಅಂತ ಆಗೋದು. ಹಾಗೆ ಎಲ್ಲ ಕೂಡ. ಲಾಸ್ಟ್ ಬರ್ತ್ಡೇ ವ್ಲಾಗಲ್ಲಿ ತುಂಬ ಜನರು ವಿಶ್ ಮಾಡಿದ್ದಾರೆ. ಇಲ್ಲಿವರೆಗೆ ಕಮೆಂಟ್ಸ್ ಮಾಡಿದವರು ಕೂಡ ವಿಶ್ ಮಾಡಿದ್ದಾರೆ. ಎಲ್ಲರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ಕೂಡ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ, ಕಮೆಂಟ್ಸ್ ಮಾಡದೆ ಲೈಕ್ ಮಾಡಿದವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅವರೊಂದು ಕಡೆ ಗಾಡಿ ನಿಲ್ಲಿಸಿದ್ದಾರೆ, ಸೆಕೆ ಹೇಳಿದ್ರೆ ಬೆವರ್ತಾ ಉಂಟು ಫುಲ್. ಜನ ವಸ್ತುಲ್ಲ ಕ್ಲಿನಿಕ್ಕಿಗೆ ಹೋದ್ವಿ, ಅಲ್ಲಿ ತುಂಬ ಜನ ಇದ್ರು. ಅವಳ ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಉಂಟು ಖುಷಿದು. ಯಾವ ಕೆಲಸ ಕೂಡ ಆಗಲಿಲ್ಲ ಹೋದದ್ದು ಇವತ್ತು. ಹಲಸಿನಕಾಯಿ ಆದರೂ ಸಿಕ್ಕಿದ್ರೆ ಸಾಕಿತ್ತು. ಇವಾಗ ಹಲಸಿನಕಾಯಿ ತೆಗಿಲಿಕ್ಕೆ ಅಂತ ಹೋದದ್ದು, ಗೊತ್ತಿಲ್ಲ ಸಿಗ್ತದಾ ಇಲ್ವಾ ಅಂತ. ಪೆಲ್ಕಾಯ್ದೆ ಪೆರೆ ಜನ ಇದ್ಯಾ ಕೇಂಜ ಮುಖದ ಪಪ್ಪ ಏಟು ಬಾತೊಂಡ್ಲೇರು ಹಾಂ ಅವೇನಾ ಪೆಲಕಾಯ್ದ ಮರ ಓಳ್ ತೋಜುನು. ಒಂದು ಮಾರ್ಕೆಟಿಗೆ, ಇಲ್ಲಿ ಹತ್ರ ಒಂದು ಮಾರ್ಕೆಟ್ ಉಂಟು, ಅಲ್ಲಿಗೆ ಹೋಗುವ. ಸ್ವಲ್ಪ ಅక్కడ ಬೈಜರ ಪೆಲಕಾಯಿ ಕನಾಯರ ದೆಪ್ಪೆರಗೆ ಮತ್ತೆ ಜರ ನಾವಿವಾಗ ಮೊದಲೊಂದು ಯಜಮಾನರು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಒಂದು ಹೊಸ ಕ್ರೈನ್ ತೆಗೆಯುವಾಗ ಅವರು ಸ್ವಂತವಾಗಿ ಕ್ರೈನ್ ತೆಗೆಯೋ ಮೊದಲು ಇಲ್ಲಿಗೆ ಕೆಲಸ ಹೋಗ್ತಾ ಇದ್ದೀರಿ. ಒಂದು ಮೆಲ್ಲುಂಟು ನೋಡಿ, ಅಲ್ಲಿ ಕ್ರೈನ್ನ ಕೆಲಸ ಉಂಟಲ್ಲ, ಅಲ್ಲಿ ಅವರು ಮಾಡ್ತಾ ಇದ್ರು. ಹಾಗೆ ಅವರು ಅಲ್ಲಿ ಆನರ್ ಉಂಟಲ್ಲ, ನಮಗೆ ನೋಡಿ ಇಷ್ಟು ಮಾವಿನ ಹಣ್ಣು ತೆಗೆದು ಕೊಟ್ಟಿದ್ದಾರೆ. ಇದು ಅವರು ತೆಗೆದು ಕೊಟ್ಟದ್ದು. ನಾನು ಮಾರ್ಕೆಟಿಗೆ ಹೋಗುವಾಗ ಅಲ್ಲಿದ್ರು ಅವರು. ಇದು ಅವರ ಲೆಕ್ಕದಲ್ಲಿ ಮಾವಿನ ಹಣ್ಣು. ಮಾರ್ಕೆಟಿಂದ ನೋಡಿ ತೆಗ್ದು ಸೋಯಾ ಚಂಕ್ಸ್ ಉಂಟಲ್ವಾ, ಖುಷಿಗೆ ತುಂಬ ಇಷ್ಟ. ನನಗೆ ಅಷ್ಟೇನು ಇಷ್ಟ ಇಲ್ಲ, ಅವಳಿಗೆ ತುಂಬ ಇಷ್ಟ. ನನಗೆ ಕಾರಲ್ಲಿ ಕೂತು ಕೂತು ಬೆವರಿ ಸುಸ್ತಾಗಿ ಹೋದೆ. ಅವರು ಹಾಗೆ ಒಂದು ಕಡೆಗೆ ಹೋದರೆ ಮತ್ತೆ ಬೇಗ ಬರಲಿಕ್ಕಿಲ್ಲ. ಏನು ಹಲಸಿನಕಾಯಿ ಕೊಯ್ಯುವವರು ಬರಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಕಾಯಬೇಕಂತೆ. ಹಾಗೆ ಅವರನ್ನು ನಾವು ಕಾಯ್ತಾ ಇದ್ದೇವೆ. ಅವರು ಮೊದಲು ಇಲ್ಲೇ ಕೆಲಸ ಮಾಡ್ತಾ ಇದ್ದೆ, ಇಲ್ಲಿ ತುಂಬ ಸಮಯ ಇದ್ದರು. ಫಸ್ಟಿಗೆ ಅವರು ಪಣಂಬೂರಲ್ಲಿದ್ದರು. ನಾನು ಮದುವೆ ಆಗೋ ಟೈಮಲ್ಲಿ ಪಣಂಬೂರಲ್ಲಿದ್ದರು ಕೆಲಸಕ್ಕೆ. ಮತ್ತು ನಾವಲ್ಲೇ ಮ್ಯಾಂಗ್ಳೂರಲ್ಲಿ ಇದ್ವಿ. ಮತ್ತು ನಂಗೆ ಹೇಳಿದ್ದೇನೆ ಕಾಣಬೇಕಿದ್ದನು. ಆಮೇಲೆ ಖುಷಿಯನ್ನು ನಾನು ಪ್ರೆಗ್ನೆಂಟ್ ಆದಲ್ಲ, ಅದರ ನಂತರ ಆ ಮನೆಯಲ್ಲಿ ಒಬ್ಬಳೇ ಕೂತ್ಕೊಳ್ಳೋದು ಬೇಡ ಅಂತ ನಾವು ಊರಿಗೆ ಬಂದ್ವಿ. ಮತ್ತು ಅವರಿಗೆ ಮತ್ತೆ ಸಹ ಅವರು ಪಾಪ ಮ್ಯಾಂಗ್ಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು, ಇಲ್ಲಿಂದ ಊರಿಂದ. ಮತ್ತು ಬೆಳಿಗ್ಗೆ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಮತ್ತು ಇಲ್ಲಿ ಈ ಮಿಲ್ ಉಂಟಲ್ವಾ, ಇಲ್ಲಿಗೆ ಕೆಲಸಕ್ಕೆ ಸೇರಿದ್ರು. ಹಾಗೆ ಇಲ್ಲಿ ಸಹ ತುಂಬ ವರ್ಷ ಇದ್ದರು. ಅದರ ನಂತರ ಮುಗರಡಿ ಅಂತ ಅಲ್ಲಿ ಕಂಪನಿ, ಅಲ್ಲಿ ಸೇರಿದ್ರು ಕೆಲಸಕ್ಕೆ. ಎಲ್ಲ ಕಡೆ ಕ್ರೈನ್ನೇ ಕೆಲಸವೇ. ಅದರ ನಂತರ ಅಲ್ಲಿ ಕೆಲಸ ಇರುವಾಗ ಮತ್ತೆ ಸ್ವಂತವಾಗಿ ಕ್ರೈನ್ ತೆಗೆಯುವಂತ ಇದೆ ಅವರಿಗೆ, ಸ್ವಂತವಾಗಿ ಮಾಡುವಂತ. ಹಾಗೆ ಮತ್ತೆ ಇವಾಗ ಅವರ ಸ್ವಂತ ಕ್ರೈನಲ್ಲಿ ಕೆಲಸ ಮಾಡೋದು. ಒಳ್ಳೆತನ ತಲಕಾಯಿ ಹಲಸಿನಕಾಯಿ ಸಿಕ್ಕಿತ್ತು. ಮನೆಗೆ ಬಂದ ಕೂಡಲೇ ಮಾವಿನ ಹಣ್ಣು ಕಟ್ ಮಾಡಲಿಕ್ಕೆ ಮಕ್ಕಳಿಗೆ ಗಡಿಬಿಡಿ ಆಯಿತು. ಇದು ಉಂಟಲ್ಲ ಮಲ್ಲಿಕಾ ಮಾವಿನ ಹಣ್ಣು, ಮಲ್ಲಿಕಾ ಮಾವಿನ ಹಣ್ಣು ತುಂಬ ಒಳ್ಳೆಯದು ಎಲ್ಲ ಮಾವಿನ ಹಣ್ಣಕ್ಕಿಂತ. ಇನ್ನು ಇವನುಂಟಲ್ಲ ಬೆಳಿಗ್ಗೆ ಇದೇ ಥರ ಮೂಸಿ ನೋಡುದು, ಬೆಳಿಗ್ಗೆ ಎದ್ದ ಕೂಡಲೇ ಅಣ್ಣ ಆಯ್ತಾ ಅಂತ. ಇನ್ನು ಅಣ್ಣ ಆಗೋ ಮೊದಲು ಗಡಿಬಿಡಿ ಇವನಿಗೆ. ನನಗೆ 10 ದಿನ ಬೋಡು ಬಂದಾರ
ಅದಾಡ പത്ത് തിന്നിട്ടെങ്കിലും ശാല സ്റ്റാർട്ട് ആവും ಶಾಲೆ ಸ್ಟಾರ್ಟ್ ಆಗಿ ಪೆಲ್ಕಾಯಿ ಬರ್ದು ಒಳಗಿಡುವ ಏನು ಗುಡ್ನೆ ಕೂಟ ಇನ್ನು ಸ್ವಲ್ಪ ಕೆಲಸ ಬಾಕಿ ಉಂಟು. ಹಾಗೆ ಇದು ಹಲಸಿನ ಹಣ್ಣಿನ ಹೊಸ ಒಂದು ರೆಸಿಪಿ ಕಲ್ತಿದ್ದೇನೆ, ಹಾಗಾಗಿ ಅದನ್ನು ಟ್ರೈ ಮಾಡಬೇಕು. ಅದು ಮಾಡುವಾಗ ನಾನು ನಿಮಗೆ ತೋರಿಸ್ತೇನೆ. ಇನ್ನು ಹಲಸಿನ ಹಣ್ಣು ಯಾವಾಗ ಹಣ್ಣಾಗ್ತದೆ ಗೊತ್ತಿಲ್ಲ, ಸ್ವಲ್ಪ ಕೂಡ ಸ್ಮೆಲ್ ಬರೋದಿಲ್ಲ. ಹಾಗಾಗಿ ಒಂದು ವಾರ ಹೇಗೂ ಬೇಕಾಗ್ಬೋದು ಹಣ್ಣಾಗಲಿಕ್ಕೆ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.